ಹೇಳಿ ಸರ್. ದಿನಾಂಕ 8/3/26 ಸಂಜೆ ಫಿರ್ಯಾದಿ ಸತೀಶ್ ಕೆ ಬಿನ್ ಲೇಟ್ ಕಾಮಯ್ಯ ಅನ್ನೋರು ಠಾಣೆಗೆ ಒಂದು ಫಿರ್ಯಾದಿ ನೀಡಿದ್ದಾರೆ. ನಾವು ಈ ದಿನ 10 ವೇಳೆಯಿಂದ ನಾನು ಮತ್ತು ಗೋಪಿ ಇಬ್ರು ನಮ್ಮ ಕಿಯಾ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಹಿಂದ್ಗಡೆಯಿಂದ ಎಸ್ ವೆಹಿಕಲ್ ನಮ್ಮ ಗಾಡಿಗೆ ಜೋರಾಗಿ ಟಚ್ ಮಾಡಿದ್ರು. ಆವಾಗ ನಾವು ಇಳಿದು ಯಾರು ಅಂತ ಕೇಳೋಷ್ಟೊತ್ತಿಗೆ ಗೋಪಿನ ಅದರ ಹಿಂದೆ ಬರ್ತಕ್ಕಂಥ ವೈಟ್ ಕಾರಲ್ಲಿ ಕೂರಿಸ್ಕೊಂಡು ನನಗೆ ಸ್ಪ್ರೇ ಮಾಡಿದ್ರು. ಆವಾಗ ಏನಾಯಿತು ಅಂತ ನನಗೇನು ಗೊತ್ತಾಗಲಿಲ್ಲ. ಮತ್ತೆ ನಾನು ನೀರಿಗೆಲ್ಲ ವಾಶ್ ಮಾಡಿಕೊಂಡು ನೋಡಿದಾಗ ಗೋಪಿ ಅಲ್ಲಿ ಇಲ್ಲ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ನಮ್ಮಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಕ್ರೈಮ್ ನಂಬರ್ 84/2026 ಅಂಡರ್ ಸೆಕ್ಷನ್ 281, 141 ವಿತಿನ್ ಬ್ರಾಕೆಟ್ 1 ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ನಂತರ ಸ್ಥಳೀಯವಾಗಿ ಮಾಹಿತಿ ಸಂಗ್ರಹಿಸಿದಾಗ ಈ ಗೋಪಿ ಅನ್ನೋಂಥವರು ಹೊನ್ನಕಲಸಾಪುರ ಗ್ರಾಮದವರು. ಅದೇ ಊರಿನ ಮೋಹನ್ ಬಾಬು ಈತನಿಗೆ ಸುಮಾರು 10-12 ವರ್ಷಗಳಿಂದ ವೈಷಮ್ಯ ಇರ್ತದೆ. ಮೊದಲು ಈ ಗೋಪಿಯನ್ನವರು ಮೋಹನ್ ಬಾಬು ಹತ್ರ ರಿಯಲ್ ಎಸ್ಟೇಟ್ ಅಲ್ಲಿ ದಾಖಲೆಗಳು ಅದು ಇದು ಸಿದ್ಧಪಡಿಸತಕ್ಕಂಥದ್ದು ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಈತನೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಾಗ ಆರ್ಥಿಕ ಕೆಲಸನೂ ಸಹ ಈತನೇ ಮಾಡ್ತಾ ಇದ್ದಾನೆ ಅಂತ ವೈಷಮ್ಯ ಇರ್ತದೆ. ಈ ಮಾಹಿತಿ ಮೇರೆಗೆ ನಾವು ಕೂಡಲೇ ಮೋಹನ್ ಬಾಬನ್ನ ಕರ್ಕೊಂಡು ಬಂದು ಮತ್ತೆ ತೀವ್ರ ವಿಚಾರಣೆ ಮಾಡಿದಾಗ ಈ ಪ್ರಕರಣದಲ್ಲಿ ಆತನ ಪಾತ್ರ ನಮಗೆ ಕಂಡು ಬಂತು. ಕೂಡಲೇ ನಮ್ಮ ವಶಕ್ಕೆ ತಗೊಂಡು ಕೂಲಂಕುಷವಾಗಿ ತನಿಖೆ ಮಾಡಲಾಗಿ ಇದರ ಎಂಟೈರ್ ಸೂತ್ರಧಾರ ಈತನ ಆಗಿದ್ದು, ಈತನ ಸೂಚನೆ ಮೇರೆಗೆ ಕೆಲವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಈ ಮೋಹನ್ ಬಾಬುವನ್ನ ವಶಕ್ಕೆ ತಗೊಂಡ ಅಂತ ಮೋಹನ್ ಬಾಬುವನ್ನ ದಸ್ತಗಿರಿ ಸಹ ಮಾಡಿ ತನಿಖೆ ಮುಂದುವರಿತಾ ಇದೆ. ಮತ್ತೆ ಯಾರು ತಪ್ಪಿಸ್ಕೊಂಡು ಹೋಗಿದಾರೋ ಅವ್ರನ್ನ ಪತ್ತೆ ಮಾಡಲಿಕ್ಕೆ 2 ತಂಡಗಳನ್ನ ಪ್ರತ್ಯೇಕವಾಗಿ ರಚನೆ ಮಾಡಿ ಅವರು ಸಿಡಿಆರ್ ಅನಾಲಿಸಿಸ್ ಮೇರೆಗೆ ಅವರು ಯಾವ ದಿಶೆಯಲ್ಲಿ ಹೋಗ್ತಾ ಇದ್ರೆ ಹಂಗೆ ಹೋಗ್ತಾ ಇದ್ರೆ. ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ, ಆದರೂ ಸಹ ಎಲ್ಲಾ ಟೋಲ್ಗಳಲ್ಲಿ ಪರಿಶೀಲಿಸಿ ಎಲ್ಲಾ ಕಡೆ ಆ ವೆಹಿಕಲ್ ಗುರುತು ಸಿಗ್ತಾ ಇದೆ. ಸೊ ಮೈ ಟೀಮ್ ಇಸ್ ಆನ್ ದಿ ವೇ ಟು ಶಿವಮೊಗ್ಗ. ಶೀಘ್ರವಾಗಿ ಅವ್ರನ್ನ ದಸ್ತಗಿರಿ ಮಾಡಲಾಗ್ತದೆ. ಮತ್ತೆ ಈ ಸಂಬಂಧ ಬೆಳಗ್ಗೆ ನಮಗೆ ತಮಿಳುನಾಡಿನಿಂದ ಹೊಸೂರು ವ್ಯಾಪ್ತಿಯಲ್ಲಿ ಈತನೇನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಆತನ ಶವ ಅಲ್ಲಿ ಪತ್ತೆಯಾಗಿರ್ತದೆ. ಅದರ ಮಹಜರು ಮತ್ತೆ ಮುಂದಿನ ತನಿಖೆಗೆ ನಮ್ಮ ಟೀಮ್ ಆಲ್ರೆಡಿ ಹೊಸೂರಿಗೆ ಹೋಗಿರ್ತದೆ. ಶೀಘ್ರವಾಗಿ ಮೋಹನ್ ಜೊತೆಗೆ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಿಂದ ದೃಢಪಟ್ಟ ನಂತರ ಅವನ್ನೆಲ್ಲ ಸಹ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್, ಮೋಹನ್ ಬಾಬು ಏನಿದಲ್ಲ ಇದು ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಸರ್. ಅದಕ್ಕೆ ಯಾರು ಈಗ ತಪ್ಪಿಸ್ಕೊಂಡು ಹೋಗಿದಾರೋ ಅವರೆಲ್ಲ ಬಂದ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ನಾವು ಖಚಿತವಾಗಿ ಹೇಳಲಿಕ್ಕಾಗ್ತದೆ. ಈ ಹಂತದಲ್ಲಿ ತನಿಖೆಯಲ್ಲಿದ್ದರಿಂದ ನಾವು ಯಾವುದು ಹೇಳಲಿಕ್ಕೆ ಅಸಾಧ್ಯ ಆಗ್ತದೆ. ಸರ್, ಈಗ ತನಿಖೆಯಲ್ಲಿ ಎಷ್ಟು ಜನ ಕಿಡ್ನಾಪ್ ಮಾಡಿದರು, ಯಾವ ಕಾರು, ಏನು ಗುರುತುಪತ್ತೆ ಯಾರು ಅಂತ ಅಲ್ಲ, ಈಗ ಪ್ರಾಥಮಿಕವಾಗಿ ಇಬ್ಬರು ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಆ ಇಬ್ಬರು ಈಗ ಸ್ವಿಚ್ ಆಫ್ ಮಾಡಿದ್ದಾರೆ. ಆ ಇಬ್ಬರನ್ನ ಪತ್ತೆ ಮಾಡಿದಾಗ ಮೋಹನ್ ಯಾವ ರೀತಿ ಅವ್ರ ಸೂಚನೆ ಕೊಟ್ಟಿದ್ರು ಮತ್ತೆ ನೀವು ಈಗ ಏನಾದ್ರು ಹೇಳಿದ್ರಲ್ಲ ಎಲ್ಲಾ ಆಯಾಮಗಳನ್ನು ಸಹ ಪರಿಶೀಲನೆ ಮಾಡಿ ತನಿಖೆ ಕೈಗೊಳ್ಳಲಾಗ್ತದೆ. ಮೋಹನ್ ಬಾಬು ಗೋಪಾಲ್ಗೂ ಎಷ್ಟು ವರ್ಷದಿಂದ ದ್ವೇಷ ಇತ್ತು, ಏನ್ ವಿಚಾರ ದ್ವೇಷ ಆಗಿತ್ತು? ಸುಮಾರು 10-12 ವರ್ಷದಿಂದ ಅವರಿಗೆ ದ್ವೇಷ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತನಿಖೆಯಲ್ಲಿ ಕಾಣಿದೆ. ಏನ್ ವಿಚಾರ? ಅದು ಏನಂತಂದ್ರೆ ಮೊದಲು ಇಬ್ಬರು ಈ ಮೋಹನ್ ಬಾಬು ಅಂಡರಲ್ಲಿ ಆತನು ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರ್ತಾನೆ. ದಾಖಲೆಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಂದ ಪಡ್ಕೊಂಡು ಬರತಕ್ಕಂಥದ್ದು ಮತ್ತೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರು ನೋಡತಕ್ಕಂಥದ್ದು ಎಲ್ಲ ಸಹ ಇದರ ಸೂಚನೆವರೆಗೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ತದನಂತರ ಈತ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ನನ್ನ ವ್ಯಾಪಾರದಲ್ಲಿ ಇವನು ಪ್ರಬಲ ಆಗ್ತಾ ಇದ್ದಾನೆ, ನನ್ನ ಮೇಲುಗೈ ಮಾಡ್ತಾ ಇದ್ದಾನೆ ಅಂತ ಒಂದು ವೈಷಮ್ಯ ಇರ್ತದೆ. ಸಬ್ಸಿಕ್ವೆಂಟ್ ಆಗಿ ನನಗೆ ಮಾಟ ಮಂತ್ರ ಮಾಡಿ ನನಗೆ ಅನಾರೋಗ್ಯಕ್ಕೆ ಇವನೇ ಕಾರಣ ಆಗ್ತಾ ಇದ್ದೇನೆ, ಎಲ್ಲಾ ಕಡೆ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇದ್ದೇನೆ ಅನ್ನೋದು ಮೋಹನ್ ಬಾಬು ಈಗ ರಿವೀಲ್ ಮಾಡ್ತಾ ಇದ್ದಾರೆ.
ಆದ್ರೆ ತನಿಖೆ ಇನ್ನು ಆಳವಾಗಿ ಹೋದಾಗ ಏನಂತ ನಮಗೆ ಸತ್ಯ ಹೊರಬೀಳ್ತದೆ. ಸರ್ ಎಲ್ಲೋ ಒಂದು ಕೊಲೆ ಹೇಗ್ ಸರ್? ಎಲ್ಲೋ ಒಂದ್ ಕಡೆ ಒಂದು ಹುಡುಗಿ ವಿಚಾರ ಬರ್ತಿದೆ ಅನ್ನೋ ಒಂದು ಈ ಹಂತದಲ್ಲಿ ನಾನು ಇನ್ನು ನಮ್ಗೆ ಅಲ್ಲಿವರೆಗೂ ಹೋಗಿಲ್ಲ. ನಮಗೆ ಏನ್ ತಪ್ಪಿಸ್ಕೊಂಡು ಹೋಗಿದ್ರೆ ಅವರೆಲ್ಲ ಸಿಕ್ಕಿದ ನಂತರ ಸಂಪೂರ್ಣವಾಗಿ ಇದ್ರ ಮಾಹಿತಿ ನಾವು ಕೊಡ್ತೀವಿ. ಸರ್ ಮತ್ತೆ ಗೋಪಿ ಕುಟುಂಬಸ್ಥರು ಪೊಲೀಸ್ ಇಲಾಖೆಯಲ್ಲ ಆರೋಪ ಮಾಡ್ತಾ ಇದ್ದಾರೆ. 5 ಗಂಟೆಗೆ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಬಂದಿತ್ತು ಪೊಲೀಸ್. 3 ಗಂಟೆ ಆದ್ಮೇಲೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲ, ಈಗ ಅವರು ಕಾನೂನು ಅರಿವು ಎಲ್ರಿಗೂ ಒಂದೇ ರೀತಿ ಇದೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಅದರ ಬಗ್ಗೆ ನಾನು ಯಾವುದೇ ಪ್ರಸ್ತಾಪ ಮಾಡೋದಿಲ್ಲ. ಬಹಳ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಈಗ ಅವ್ರಿಗೆಲ್ಲ ಇದ್ದಿದ್ದು ಮೋಹನ್ ಬಾಬುನೇ. ಮತ್ತೆ ನಾವು ಪರಿಶೀಲನೆ ಮಾಡಿದಾಗ ಮೋಹನ್ ಬಾಬು ಪಾತ್ರ ದೃಢಪಟ್ಟಿದೆ ಅವರು ಕೊಟ್ಟ ಸುಳಿವಿನ ಮೇರೆಗೆ. ಈಗ ನನಗೆ ಯಾರು ತಲೆ ಮರೆಸ್ಕೊಂಡಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮೋಹನ್ಗೂ ಅವ್ರಿಗೆ ಯಾವ ರೀತಿಯಾದ ಸಂಬಂಧ ಇತ್ತು, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ. ಇದರಲ್ಲಿ ಯಾರಿಗೂ ಸಹ ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾಮಾಣಿಕವಾಗಿ ಅದನ್ನ ಮೇಲುಸ್ತುವಾರಿ ವಹಿಸ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. 1 ವರ್ಷದ ಹಿಂದೆ ಕೂಡ ಇದೇ ರೀತಿ ಹಲ್ಲೆಯನ್ನ ಮಾಡಿರ್ತಾರೆ. ಈಗ ಆ ಬಗ್ಗೆನೂ ರಾತ್ರಿ ನಾನು ಆಯಾಮದಲ್ಲೂ ಸಹ ನಾನು ಯಾರು ಈಗ ಗೋಪಿ ಇದಾರಲ್ಲ ಅವ್ರ ಮಿಸಸ್ ಜೊತೆ ಎಲ್ಲ ಡೀಟೇಲ್ ಆಗಿ ನಾನು ವಿಚಾರಣೆ ಮಾಡಿದ್ದೀನಿ. ನಮ್ಗೆಲ್ಲ ತನಿಖೆ ಈ ಹಂತದಲ್ಲಿ ಹೇಳ್ಬಾರ್ದು, ಆದರೆ ಇದು ದೊಡ್ಡದು ಮಾಡ್ಕೋಬಾರ್ದು, ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಅವರೆಲ್ಲ ಒಂದೇ ಜಾತಿಯವರಾಗಿರ್ತಾರೆ. ಸೊ ಪೊಲೀಸ್ ಸ್ಟೇಷನ್ವರೆಗೂ ಇದು ಮಾಹಿತಿ ಕೊಟ್ಟಿಲ್ಲ ಅಂತ ಅವರೇ ಹೇಳಿದ ಮೇಲೆ ಪೊಲೀಸರ ಮೇಲೆ ಆರೋಪ ಮಾಡೋದು ಸರಿಯಾದ ಕ್ರಮ ಅಲ್ಲ. ಇದೇನಿದೆಯೋ ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತೀವಿ. ಈಗ ಅವರು ಕೊಟ್ಟ ಸುಳಿವಿನ ಮೇರೆಗೆ ನಮಗೆ ಕೇಸು ಭೇದ ಆಗಿದೆ. ಈಗ ಫರ್ದರ್ ಏನ್ ತಲೆಮರೆಸಿಕೊಂಡಿರ್ತಾರೋ ಅವ್ರನ್ನ ಪತ್ತೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಇದು ಒಂದು ಚಿತ್ರಣ ನಮ್ಗೆ ಸಿಗ್ತದೆ. ಕಾನೂನಿಂದ ಯಾರೂ ಸಹ ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಐಪಿಸಿ, ಬಿಎನ್ಎಸ್ಎಸ್ ಇವೆಲ್ಲ ಸಹ ಇಡೀ ದೇಶಕ್ಕೆ ಅನ್ವಯಿಸ್ತದೆ. ಹಾಗಾಗಿ ಪೊಲೀಸರಿಗೆ ಯಾವುದೇ ಈಗ ನಮ್ಮಲ್ಲಿ ಪ್ರಕರಣ ದಾಖಲಾಗಿ ಇಲ್ಲಿ ಕೃತ್ಯ ಆಗಿರೋದು, ಇಲ್ಲಿಂದ ಎಲ್ಲೇ ಯಾವುದೇ ರಾಜ್ಯಕ್ಕೆ ಎತ್ಕೊಂಡು ಹೋದ್ರು ಸಹ ತನಿಖೆಗೆ ಏನೋ ಅದು ಅಡ್ಡಿ ಬರಲಾರದು. ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇಲ್ಲ. ಪ್ರಕರಣ ಇಲ್ಲಿ ದಾಖಲೆ ಆಗಿ ನಂತರ ಅದು ಕಂಟಿನ್ಯೂಷನ್ ಅಫೆನ್ಸ್ ಆಗಿದೆ. ಹಾಗಾಗ್ಬಿಟ್ಟು ಇಲ್ಲೇ ಪ್ರಕರಣನ ನಾವು ತನಿಖೆ ಮುಂದುವರಿಸ್ತೀವಿ. ಈಗ ರಾತ್ರಿ ಆರೋಪಿಗಳ ತಂಡ ರಚನೆಗಾಗಿ ನಾವು 7 ತಂಡಗಳನ್ನು ರಚನೆ ಮಾಡಿದ್ವಿ. ಸ್ಥಳೀಯ ಮಟ್ಟದಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ಸಿಡಿಆರ್ ಅನಾಲಿಸಿಸ್ ಮಾಡಿದ್ದು, ಅದರ ಮೇಲೆ ಯಾರ್ಯಾರಿದ್ದಾರೆ ಅವನ್ನೆಲ್ಲ ಲಿಫ್ಟ್ ಮಾಡತಕ್ಕಂಥದ್ದು ಎಲ್ಲ ಆಯಾಮಗಳಿಗೋಸ್ಕರ ಒಂದು 5 ಟೀಮ್ ಇಲ್ಲಿತ್ತು. ಮತ್ತೆ ರಾತ್ರಿ ಮಧ್ಯರಾತ್ರಿಗೆ ಮಾಹಿತಿ ಕೊಟ್ಟ ಆಧಾರದ ಮೇರೆಗೆ ಅವರು ಶಿವಮೊಗ್ಗ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ ಅದೊಂದು ಪ್ರತ್ಯೇಕವಾಗಿ 2 ತಂಡಗಳು ರಚಿಸಿದ್ವಿ. ಟೋಟಲ್ 7 ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ಸೊ ವಿತಿನ್ 5 to 6 ಅವರ್ಸ್ ಅಲ್ಲಿ ಮೈನ್ ಅಕ್ಯೂಸನ್ ನಾವು ಅರೆಸ್ಟ್ ಮಾಡಿದ್ವಿ. ಇತ್ತೀಚೆಗೆ ಜೈಲಿಗೆ ಹೋಗ್ಬಿಟ್ಟು ಹಳೆ ಪ್ರಕರಣದಲ್ಲಿ ಹೊರಗಡೆ ಬಂದವರು ಎಲ್ಲರೂ ಕೂಡ ಫುಲ್ ಆನೇಕಲ್ ತಾಲೂಕಲ್ಲಿ ಹಲವಾರು ಕಡೆ ಬೇರೆ ಬೇರೆ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗ್ತಾರೆ. ಎಲ್ಲ ಒಂದ್ ಕಡೆ ರೌಡಿ ಪರೇಡು ಈ ರೀತಿದೊಂದಷ್ಟು ಅಂದ್ರೆ ಅವ್ರನ್ನ ಠಾಣೆ ಕರೆಸಿ ಅವರಿಗೆ ಬೆದರಿಕೆ ಪೊಲೀಸ್ ಭಯ ಹೋಗಿದೆ ಅನ್ನೋ ರೀತಿ ಆಗಿದೆ. ಕಾನೂನು ವ್ಯಾಪ್ತಿಯಲ್ಲಿ ನಾವು ಏನೇನು ಮಾಡಬೇಕೋ ಅದನ್ನೆಲ್ಲ ಸಹ ನಾವು ಮಾಡ್ತಾ ಇದೀವಿ. ಇದು ರಾತ್ರಿ ಈಗ ಇವತ್ತೇ ಆಗಿದೆ ಅಂತ ಹೇಳಿಕ್ಕಾಗೋದಿಲ್ಲ. ಸುಮಾರು 10 ವರ್ಷದ ವೈಷಮ್ಯ ಈ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದು ಈ ನಿಟ್ಟಿನಲ್ಲಿ ನಾವು ಪ್ರಕರಣವನ್ನ ದಾಖಲೆ ಮಾಡಿ ತನಿಖೆ ಮಾಡ್ತಾ ಇದ್ವಿ. ಯಾರೇ ಇದರಲ್ಲಿದ್ರು ಸಹ ಅವ್ರನ್ನ ಇದಕ್ಕೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ನಡೆದಿದೆ ಅಂತ ಅಥವಾ ಏನು ಗನ್ನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ಸಂಬಂಧಿಕರು. ಇಲ್ಲ, ಈಗ ಇನ್ನು ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ನಾವೇನು ಹೇಳಲಿಕ್ಕಾಗೋದಿಲ್ಲ. ಅದು ಬಾಡಿ ಅಲ್ಲಿದೆ, ಈಗ ಹೋಗ್ತಾ ಇದ್ದಾರೆ. ಅದು ಬಾಡಿ ಮೇಲೆ ನಾವು ಪಿಎಂ ಮಾಡಿ ಎಲ್ಲ ಆದ ನಂತರ ನಮಗೆ ವೈದ್ಯಕೀಯ ವರದಿ ಬರ್ತದೆ. ಅದರ ಮೇಲೆ ನಾವು ಅರೈವ್ ಆಗ್ತೀವಿ. ಅಲ್ಲ ಸರ್, ಈಗ ಇತ್ತೀಚೆಗೆ ಈ ಒಂದು ಈಗ